ಇಡೀ ದೇಶಾದ್ಯಂತ ಬಿಸಿಯೂಟ ಅಂಗನವಾಡಿ ನೌಕರರು ಮತ್ತು ಸ್ಕೀಮುಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನೌಕರರು ಮೇಜರ್ ನಮಗೆ ಇದೆರಡು ಸೆಕ್ಟರ್ ಅವತ್ತು ಕೆಲಸವನ್ನ ನಿಲ್ಲಿಸೋದ್ರ ಮುಖಾಂತರ ನಾವು ಈ ಮುಷ್ಕರವನ್ನ ನಡೆಸ್ತಾ ಇದ್ದೀವಿ. ಯಾಕೆ ಈ ಮುಷ್ಕರ ಅಂತ ಹೇಳಿದ್ರೆ, ಬಹುಶಃ ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶ LPG ಪಾಲಿಸಿಗಳನ್ನು ಒಪ್ಕೊಂಡ ನಂತರ ಎಲ್ಲವನ್ನೂ ಕೂಡ ವ್ಯವಹಾರಿಕವಾಗಿ ನೋಡ್ತಕ್ಕಂಥ ಒಂದು ಪರಿಕಲ್ಪನೆ ಬಹಳ ಆಳವಾಗಿ ಬೆಳವಣಿಗೆ ಆಗಿದೆ. ಇದರ ಕಾರಣದಿಂದ ಕಲ್ಯಾಣ ಕಾರ್ಯಕ್ರಮಗಳು ಅನ್ನೋದೇನಿದೆ, ಈ ಕಲ್ಯಾಣ ಕಾರ್ಯಕ್ರಮಗಳನ್ನ ಬಿಟ್ಟಿ ಅನ್ನುವ ರೀತಿಯ ಒಂದು ವ್ಯಾಖ್ಯಾನಗಳನ್ನ ಕೊಡ್ತಾ ಅದನ್ನ ಬಲಗೊಳಿಸಲಾಗ್ತಾ ಇದೆ. ಆ ಬಲಗೊಳಿಸ್ತಾ ಇರುವಂತ ಭಾಗವಾಗಿದೆ ನಮ್ಮ ದೇಶದಲ್ಲಿದ್ದಂತ ಯೋಜನಾ ಆಯೋಗವನ್ನ ಅಬಾಲಿಷನ್ ಮಾಡಿ ನೀತಿ ಆಯೋಗ ಅಂತ ಹೇಳಿ ತಂದರು. ಸೊ ನೀತಿ ಆಯೋಗ ಯಾವಾಗಲೂ ಕೂಡ ಡೈರೆಕ್ಷನ್ ಕೊಡುತ್ತೆ, ಮತ್ತೆ ಅದನ್ನ ಹೆಂಗೆ ಸಕ್ಸೀಡ್ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸು ಸಂಪನ್ಮೂಲಗಳು ಈ ತರದ್ದೆಲ್ಲವನ್ನು ಕೂಡ ಅದು ಮಾತಾಡುವುದಿಲ್ಲ. ಸೊ ಇದರ ಭಾಗವಾಗಿನೇ 2014ರಲ್ಲಿ ICDS, ಮಿಡ್ ಡೇ ಮೀಲು, NHM, NRHM ಈ ತರ ತುಂಬಾ ಸ್ಕೀಮ್ಗಳಿಗೆ ಕೊಡ್ತಾ ಇದ್ದಂತ ಬಜೆಟ್ ಅನ್ನ 100% 90% ಕೊಡ್ತಾ ಇರುವಂತಹ ಬಜೆಟ್ ಅನ್ನ 60% ಇಳಿಸಿದ್ರು. ಅದೇ ರಾಜ್ಯಗಳು ಕೂಡ 40% ಅನ್ನ ಕೊಡಬೇಕು ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡಿದ್ರು. ಸೊ ಈಗ 60-40 ಈ ರೇಂಜ್ ಅಲ್ಲಿ ಎಲ್ಲ ಸ್ಕೀಮ್ಗಳು ಕೂಡ ಇವತ್ತು ರನ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸೊ ಇದರ ಭಾಗವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋದು ಓಕೆ. ಎರಡನೇದು ಬೆಲೆ ಏರಿಕೆಯ ಆಧಾರದ ಒಳಗಡೆ ಇದರ ಬಜೆಟ್ಗಳನ್ನ ಅನುದಾನಗಳನ್ನ ಹೆಚ್ಚಳ ಮಾಡಬೇಕು. ಆದರೆ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ 2018ರಿಂದ ಅಂಗನವಾಡಿ ಮಕ್ಕಳಿಗೆ ನಾವೇನು ಕೊಡ್ತಾ ಇದೀವಿ, ಹೆಚ್ಚು ಕಮ್ಮಿ ಇಡೀ ದೇಶದಲ್ಲಿ ಮಿಡ್ ಡೇ ಮೀಲ್ ಬೆನಿಫಿಷಿಯರ್ಸ್ 11 to 12 crore ಇದ್ದಾರೆ. ICDS ಬೆನಿಫಿಷಿಯರ್ಸ್ ಕೂಡ 11ರಿಂದ 12 ಕೋಟಿ ಇದ್ದಾರೆ. ಈ 12 ಕೋಟಿ ಏನಿದೆ ಅದನ್ನ ಅವರ ಹಕ್ಕಿನ ಭಾಗವಾಗಿ ಬಜೆಟ್ ಅಲ್ಲಿ ಬೆಲೆ ಏರಿಕೆಯ ಆಧಾರದ ಒಳಗಡೆ ಹೆಚ್ಚಳ ಆಗ್ತಾ ಇಲ್ಲ. ಸೊ ಅವ್ರು ಹೇಳುವಂತದ್ದು, ನಾವು ಕೊಡ್ತೀವಿ ನೀವು ತಿನ್ಬೇಕು ಅಂತ, ನಾವು ಕೊಡ್ತೀವಿ ನೀವು ತಿನ್ಬೇಕು, ನಮಗೆ ಆದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ, ಈ ತರದ ಒಂದು ಧೋರಣೆಗಳನ್ನೇ ಅನುಸರಿಸಿಕೊಳ್ತಾ ಬಂದು ICDS ಮತ್ತು ಮಿಡ್ ಡೇ ಮೀಲ್ ಇನ್ ಪರ್ಟಿಕ್ಯುಲರ್ ಬಜೆಟ್ಗಳನ್ನ ಕಡಿತ ಮಾಡ್ತಾನೆ ಬಂದಿದ್ದಾರೆ. ಬಜೆಟ್ ಅನ್ನ ಕಡಿತ ಮಾಡ್ತಾನೆ ಬಂದಿದ್ದಾರೆ. ಈ ಬಜೆಟ್ ಕಡಿತದಿಂದ ಕ್ವಾಲಿಟಿ ಆಫ್ ಏನು ನಾವು ಫಲಿತಾಂಶಗಳು, ಗುಣಮಟ್ಟದ ಫಲಿತಾಂಶ ಸ್ಕೀಮ್ಗಳಿಂದ ಅಂತ ಏನ್ ಹೇಳಿದ್ವಿ, ಅದನ್ನ ಬಯಸ್ಲಿಕ್ಕೆ ಆಗಲ್ಲ. ಇದು ಒಂದು ಬೇಸಿಕ್ ಒಂದು ಸಮಸ್ಯೆ ಆಗಿದೆ. ಸೊ ICDSಗೆ 2018ರಿಂದ ಈ ಒಂದು ಯೂನಿಟ್ ಕಾಸ್ಟ್ ಅಂತ ಕೊಡ್ತೀವಿ, ಅಂದ್ರೆ ಒಂದು ಮಗುವಿಗೆ 8 ರೂಪಾಯಿ, ಆಮೇಲೆ ತುಂಬಾ ತೀವ್ರ ಅಪೌಷ್ಟಿಕತೆ ಇರುವಂತ ಮಗುವಿಗೆ 9 ರೂಪಾಯಿ, ಗರ್ಭಿಣಿ ಬಾಣಂತಿಯರಿಗೆ 12 ರೂಪಾಯಿಯನ್ನ ಕೊಡುತ್ತೆ ಕೇಂದ್ರ ಸರ್ಕಾರ. ಅದು 50-50 ಇರುತ್ತೆ, ರಾಜ್ಯದ್ದು ಮತ್ತು ಕೇಂದ್ರದ್ದು 50 ಇರುತ್ತೆ. ಆ ಯೂನಿಟ್ ಕಾಸ್ಟ್ ಅನ್ನ 2018ರಿಂದ ಇದುವರೆಗೂ ಹೆಚ್ಚಳ ಮಾಡಿಲ್ಲ. ಈಗ 2026ರಲ್ಲಿ ನಾವಿದ್ದೀವಿ. ಹೆಚ್ಚು ಕಡಿಮೆ 8 ವರ್ಷ ಆಗಿದೆ. ಸೊ 8 ವರ್ಷದ ಹಿಂದಿನ 8 ರೂಪಾಯಿನ ಮೌಲ್ಯ ಇವತ್ತು 2026ರಲ್ಲಿ 8 ರೂಪಾಯಿನ ಹಣದ ಮೌಲ್ಯ ಎಷ್ಟಿರ್ಬೋದು, ಅದನ್ನ ನಾವು ಒಂದು ಲೆಕ್ಕ ಹಾಕೊಡ್ಬೇಕಾದ್ರು. BLOಗೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲ ಗೊತ್ತಿದೆ, ಇವರು BLO ಇದು ಪ್ರತಿ ಪೊಲಿಟಿಕಲ್ ಪಾರ್ಟಿಯಿಂದ ಒಬ್ಬೊಬ್ಬರನ್ನ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಇವರಿಗೆ. ಅವರು ಬಂದು ನಿಂತು ಬಿಡ್ತಾರೆ, ಬೆಳಗ್ಗೆನೆ ನೀವು ಬರಬೇಕು ಅಂತ. ಅವ್ರಿಗೆ ಎಲ್ಲಿವರೆಗೂ ಟೈರ್ಡ್ ಆಗಲ್ವೋ ಅಲ್ಲಿವರೆಗೂ ಇವ್ರೇನು ಬ್ರೇಕ್ ತಗೊಳ್ಳಲ್ಲ. ಈಗ ಒಬ್ಬ ಅಂಗನವಾಡಿ ವರ್ಕರು ಬೆಳಗ್ಗೆ 9:30ಗೆ ಅಂಗನವಾಡಿಯಲ್ಲಿ ಇರಬೇಕು, BLO ಜೊತೆನೂ ಹೋಗ್ಬೇಕು. ಏನ್ ಮಾಡ್ಬೇಕು ಅವರು? ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಎಲೆಕ್ಷನ್ ಕಮಿಷನ್ ನಮಗೆ ನೋಟಿಸ್ ಕೊಡುತ್ತೆ. ಆಮೇಲೆ ಇಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ CS ವಿಸಿಟ್ ಮಾಡಿ ನಮ್ಗೆ ನೋಟಿಸ್ ಕೊಡ್ತಾರೆ, ಅಥವಾ ಇನ್ಯಾವುದೋ ಆರ್ಗನೈಸೇಷನ್ಸ್ ಹೋಗಿ ಇವ್ರೇನು ಯಾರು ಇಲ್ಲ ಅನ್ನುವಂತ ರೀತಿಯಲ್ಲಿ ಈ ತರದ ಒಂದು ಇಬ್ಬಂದಿಯಲ್ಲಿ ಇವರನ್ನ ಸಿಕ್ಕಾಕ್ಸಿದ್ದಾರೆ. ಹಾಗಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನಂದ್ರೆ, ಸೊ 50 ವರ್ಷ ಮೇಲ್ಪಟ್ಟ ಯಾವುದೇ ಅಂಗನವಾಡಿ ವರ್ಕರ್ ಅನ್ನ BLOಗಳಾಗಿ ಮಾಡಬಾರ್ದು. ಆಮೇಲೆ ಯಾವ ಅಂಗನವಾಡಿ ಕೇಂದ್ರದಲ್ಲಿ ಹೆಲ್ಪರ್ಗಳಿಲ್ಲ ಅವರನ್ನ BLO ಮಾಡಬಾರ್ದು, ಮತ್ತೆ ಯಾರಿಗೆ ತೀವ್ರತರದ ಕಾಯಿಲೆಗಳಿದಾವೆ ಅವರನ್ನ ಮಾಡಬಾರ್ದು ಅಂತ ಇದನ್ನೆಲ್ಲ ಇಟ್ಟಿದೀವಿ. ಬಟ್ ಅವ್ರು ಕೈ ಚೆಲ್ಲಿದ್ದಾರೆ, ನಮ್ಗೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ದಾರೆ. ನೆಕ್ಸ್ಟ್ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಈಗ ಮಧ್ಯದಲ್ಲಿ ಪ್ರಕ್ರಿಯೆ ಇರೋದ್ರಿಂದ ನಾವೀಗ ಏನು ಮಾಡ್ಲಾರ್ದೇ ಇರುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಾವು ಕೂಡ ಸಿಕ್ಕಾಕೊಂಡಿರೋದ್ರಿಂದ, ಅದೇ ಜಿಲ್ಲಾಧಿಕಾರಿಗಳು ಒಂದು ಮಾನವೀಯ ದೃಷ್ಟಿಯಿಂದ ಇವರನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಸೊ ಹಾಗಾಗಿ BLO ಒಂದು ಕಡೆಯಲ್ಲಿ ಬರ್ಡನ್ನು, ಆಮೇಲೆ ಮತ್ತೆ ಮೂರನೇದು ನಮಗೆ ಬಹಳ ಸಮಸ್ಯೆ ಬರ್ತಾ ಇರೋದು ಸ್ಯಾಲರಿ. ಈಗ ಸರ್ ನೀವು ಇಮ್ಯಾಜಿನ್ ಮಾಡಿ, ಕೇಂದ್ರ ಸರ್ಕಾರ ಬಹಳ ಹೆಣ್ಮಕ್ಳ ಬಗ್ಗೆ ಮಾತಾಡುತ್ತೆ, ಬಹಳ ಅಂದ್ರೆ ಬಹಳ ಮಾತಾಡುತ್ತೆ. ಆದ್ರೆ 2018ರಿಂದ 1 ರೂಪಾಯಿ ಅಂಗನವಾಡಿ ವರ್ಕರ್ಗೆ ಬಿಸಿಯೂಟದವರಿಗೆ ಹೆಚ್ಚಳ ಮಾಡಿಲ್ಲ. ಬಿಸಿಯೂಟದವರಿಗಂತೂ 2006ರಿಂದ 1 ರೂಪಾಯಿನೂ ಕೂಡ ಹೆಚ್ಚಳ ಮಾಡೇ ಇಲ್ಲ. ಅವ್ರಿಗೆ ಬಿಸಿಯೂಟದವರಿಗೆ ಕೇವಲ 600 ರೂಪಾಯಿ ಕೊಡುತ್ತೆ ಸರ್ ಸಂಬಳ ಕೇಂದ್ರ ಸರ್ಕಾರ.
ಅಂಗನವಾಡಿ ವರ್ಕರ್ಗೆ 2,750 ರೂಪಾಯಿ ಕೊಡ್ತಾರೆ, 1,250 ರೂಪಾಯಿ ಹೆಲ್ಪರ್ ಕೊಡ್ತಾರೆ, ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರ. ಸೊ ಈ ತರದ ಒಂದು ಏನನ್ನೂ ಕೊಡ್ಲಾರದೆ ಕೆಲಸಗಳನ್ನ ಮಾತ್ರ ಇಂಪೋಸ್ ಮಾಡಿ ಕೆಲಸ ಮಾಡಿಸ್ತಾ ಇರುವಂತದನ್ನ ನಾವು ವಿರೋಧ ಮಾಡ್ತೀವಿ. ಇದರಿಂದಾಗಿ ಕ್ವಾಲಿಟಿ ಆಫ್ ವರ್ಕ್ಗೆ ತುಂಬಾ ಧಕ್ಕೆ ಬರುತ್ತದೆ. ಹಾಗಾಗಿ ಅಂಗನವಾಡಿ ವರ್ಕರ್ಸ್ಗೆ ಅವರ ಡೇ ಟು ಡೇ ಡಿಮ್ಯಾಂಡ್ ಅನ್ನು ಸೆಟ್ಲ್ ಮಾಡ್ತಾನೆ. ಈ ಬಜೆಟ್ ಅನ್ನ ಇದು ಏನು ಸ್ಕೀಮ್ಗಳನ್ನ ಕಾಯಂ ಮಾಡ್ಲಿಕ್ಕೆ ಬೇಕಾದಂತ ಒಂದು ಇದನ್ನ ಸ್ಟೆಪ್ಸ್ ಅನ್ನ ತಗೋಬೇಕು ಕೇಂದ್ರ ಸರ್ಕಾರ ಅನ್ನೋದು ನಮ್ಮ ಈ ಒಂದು ಹೋರಾಟದ ಬೇಡಿಕೆ. ಮತ್ತೆ ಕರ್ನಾಟಕದಲ್ಲೂ ಕೂಡ ತಮಗೆ ಗೊತ್ತಿದೆ 2022-23 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಾಗ ಅವರ ಪ್ರಣಾಳಿಕೆಗಳಲ್ಲಿ ಕೊಟ್ಟಿದೆ ಏನಂತ ಹೇಳಿದ್ರೆ, ಅಂಗನವಾಡಿ ಬಿಸಿಯೂಟ ಆಶಾದವರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ಒಳ್ಳೆಯ ವೇತನವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 15,000 ಅಂಗನವಾಡಿಯವರಿಗೆ ಅಂದ್ರೆ 15,000 ತನಕ ಹೆಚ್ಚಳ ಮಾಡ್ತೀವಿ, ಬಿಸಿಯೂಟದವ್ರಿಗೆ 7,000 ತನಕ ಹೆಚ್ಚಳ ಮಾಡ್ತೀವಿ, ಆಶಾ ನೌಕರಿಗೆ 10,000 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮಗೆ ರಾಜ್ಯ ಸರ್ಕಾರ 2,500 3 ಸಾವಿರ ಬಾಕಿ ಇದೆ. ಬಾಕಿ ಅಂತಾನೆ ನಾವು ಪದವನ್ನ ಸಂಬೋಧಿಸ್ತೀವಿ. ಯಾಕಂದ್ರೆ ಅವ್ರು ಹೇಳಿದ್ದಾರೆ 1,000 ಕೊಟ್ಟಿದ್ದಾರೆ ಅವ್ರು ಹೇಳಿರೋದ್ರಲ್ಲಿ. ಇನ್ನು 2,500 3 ಸಾವಿರ ಅಂದ್ರೆ ನಮಗೆ ಸರ್ವಿಸ್ ಮೇಲೆ ಇದೆ. 12,000 ಕೆಲವರಿಗಿದೆ, 12,500 ಕೆಲವರಿಗೆ ಸಂಬಳ ಇರೋದ್ರಿಂದ 2,500 3 ಸಾವಿರ ಅಂಗನವಾಡಿ ವರ್ಕರ್ಗೆ ಕೊಡಬೇಕು. ಮತ್ತೆ ನಮ್ಮ ಬಿಸಿಯೂಟದವರಿಗೆ ಈಗ ಅವರಿಗೆ 4,700 ರೂಪಾಯಿ ಸಂಬಳ ಇದೆ. 7,000 ಅಂತ ಹೇಳಿದ್ರೆ ಇನ್ನು 2,200 ರೂಪಾಯಿ ಅವ್ರಿಗೂ ಕೂಡ ಹೆಚ್ಚಳ ಘೋಷಣೆ ಮಾಡಬೇಕು. ಮತ್ತೆ ಆಶಾದವರ ಪರಿಸ್ಥಿತಿಗೆ 3,000 ರೂಪಾಯಿ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಗಳನ್ನ ನಾವು ಈ ಹೋರಾಟದಲ್ಲಿ ಪ್ರಮುಖವಾಗಿ ಪ್ರತಿಪಾದನೆ ಮಾಡ್ತಾ ಇದೀವಿ. ನಮಗಿರೋ ಆತಂಕ ಏನಂತ ಹೇಳಿದ್ರೆ 2028-27 ಬಜೆಟ್ ಮಾತ್ರ ನಮಗೆ ಸಿಗುತ್ತೆ. 28 ಅದು ಏನು ಬಜೆಟ್ ಇರಲ್ಲ, ಜಸ್ಟ್ ಒಂದು ಪರ್ಮಿಷನ್ ತಗೊಳ್ಳುವಂತ ಇದಿರುತ್ತೆ ಅಷ್ಟೇ. ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ. ಸೊ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ನಮ್ಮ ರಾಜ್ಯ ಸರ್ಕಾರ ಇದೆ, ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು ಯಾರಾದ್ರೂ ಇರ್ಬೋದು, ನಮ್ಗೆ ಇದಿಲ್ಲ, ಒಟ್ಟು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ವರ್ಕರ್ಸ್ಗೆ ಕೊಟ್ಟಿರುವಂತಹ ಅಶ್ಯೂರೆನ್ಸ್ ಅನ್ನ ಅವರು ಫುಲ್ಫಿಲ್ ಮಾಡಲೇಬೇಕು. ಅದನ್ನ ಪ್ರೆಷರ್ ಮಾಡ್ಲಿಕ್ಕೆ ನಾವು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಗಳ ಮುತ್ತಿಗೆಯನ್ನ ನಾವು ಮಾಡ್ತಾ ಇದೀವಿ. ಮತ್ತೆ ಹೋದ ಸಾರಿ ತಮಗೆಲ್ಲ ಗೊತ್ತಿದೆ 4 ಮಿನಿಸ್ಟರ್ಗಳ ಸೆಂಟ್ರಲ್ ಮಿನಿಸ್ಟರ್ಗಳ ಮುಂದೆ ಹೋರಾಟ ಮಾಡಿದ್ರು. ನಮಗೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಅವರು ನಮ್ಮ ಹೋರಾಟ ನೋಡ್ಬಿಟ್ಟು ಅವರಿಗೆ ಗೊತ್ತಿದೆ ಹೃದಯವಂತಿಕೆ ಹೆಚ್ಚಿದೆ, ಅದಕ್ಕೆ ನಾವು ಅವರಿಗೆ ಗೌರವಿಸ್ತೀವಿ. ಕ್ವಾಲಿಟಿ ಅನ್ನುವಂಥದ್ದು ಏನಿದೆ ಅದನ್ನ ಸರ್ಕಾರವೇ ಅದನ್ನ ವೀಕನ್ ಮಾಡ್ತಾ ಇದೆ ಅನ್ನುವಂಥದ್ದು. ಇವನ್ ಮಿಡ್ ಡೇ ಮೀಲ್ಗೂ ಕೂಡ ಇದು ಬರೀ ಫುಡ್ಗೆ ಮಾತ್ರ ಒಂದಷ್ಟು ಬಜೆಟ್ ಕೊಡ್ತಾರೆ, ಅದು ಬಿಟ್ಟು ಮತ್ತೆ ಯಾವುದಕ್ಕೂ ಕಾಂಪೋನೆಂಟ್ಗೆ ಅವರು ಕೊಡ್ತಾ ಇಲ್ಲ ಅನ್ನೋ ಅಂಶಗಳು ಕೂಡ ಇವತ್ತು ನಮ್ಮ ಮುಂದ್ಗಡೆ ಇದಾವೆ. ಮತ್ತೆ ಇನ್ನ ಇವರ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ 3 to 6 ಇಯರ್ ಅಂಗನವಾಡಿ ಮಕ್ಕಳನ್ನ ಒಂದು ಕಡೆ ಕೂರಿಸಿ ಆ ಮಕ್ಕಳ ಒಂದು ರೀತಿಯ ಏನು ಮಾತನ್ನ ಕಲಿಸುವಂತ ಮನೆ ಬಿಟ್ಟ ನಂತರ ಯಾವುದು ಅವಳಿಗೆ ಆ ಮಗುಗೆ ಅಂತ ಹೇಳಿದ್ರೆ ಅಂಗನವಾಡಿ ಕೇಂದ್ರ. ಆದ್ರೆ ಒಂದು ಮಗು ಡಿಪ್ರೆಷನ್ ಅಲ್ಲಿ ಇರುತ್ತೆ, ಒಂದು ಮಗು ಡಲ್ ಇರುತ್ತೆ, ಒಂದು ಮಗು ಓವರ್ ಆಕ್ಟಿವ್ ಇರುತ್ತೆ, ಹೈಪರ್ ಆಕ್ಟಿವ್ ಇರುತ್ತೆ, ಈ ತರದ್ದೆಲ್ಲ ಇರುತ್ತೆ. ಆ ಎಲ್ಲಾ ಮಕ್ಕಳನ್ನ ಒಂದು ಸವಾಲುದಾರಿಗೆ ತರುವಂತಹ ಕೆಲಸಕ್ಕೆ ಅಂಗನವಾಡಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಆ ಮಕ್ಕಳನ್ನ ಒಂದು ಕಡೆ ಸಿಟ್ಟಿಂಗ್ ಮಾಡಬೇಕು ಅಂತ ಹೇಳಿರೋದು. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಆ ಮಕ್ಕಳೊಟ್ಟಿಗೆ ನಾವು ಒಡನಾಡಬೇಕಲ್ಲ, ಆ ಒಡನಾಡುವ ಕೆಲಸಕ್ಕಿಂತ ನಮ್ಗೆ ಟೆಕ್ನಿಕಲ್ ಕೆಲಸನೇ ಜಾಸ್ತಿ ಆಗಿದೆ. ಏನ್ ಟೆಕ್ನಿಕಲ್? ಇದು ಫೇಶಿಯಲ್ ರೆಕಗ್ನೈಸೇಷನ್ ಅಂತ ಹೇಳಿ FRS ಅಂತ ಹೇಳಿ ಒಂದು ತಂದಿದ್ದಾರೆ, ಪೋಷನ್ ಟ್ರ್ಯಾಕರ್ ಅಂತ ಹೇಳಿ ತಂದಿದ್ದಾರೆ. ಯಾವುದೇ ಅಂಗನವಾಡಿ ಟೀಚರ್ ಅಂಗನವಾಡಿ ಕೇಂದ್ರಕ್ಕೆ ಹೋದ್ರೆ ಅವ್ರಿಗೆ ಇರೋ ಟೆನ್ಷನ್ ಏನಂದ್ರೆ ಮಗು ನೋಡೋದಲ್ಲ ಅಥವಾ ಗರ್ಭಿಣಿ ಬಾಣಂತಿ ನೋಡೋದಲ್ಲ, ಈ ಟೆಕ್ನಾಲಜಿ ಇದೆಯಲ್ಲ ಇದನ್ನ ಫುಲ್ಫಿಲ್ ಮಾಡೋದು ಹೆಂಗೆ ಅಂತ. ಸೊ ಈ ರೀತಿಯಲ್ಲಿ ಒಂದು ರೀತಿಯ ವರ್ಕ್ ಬರ್ಡನ್ ಅನ್ನ ಅಂಗನವಾಡಿಯಲ್ಲಿ ತಾಂತ್ರಿಕವಾಗಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಈ ತಾಂತ್ರಿಕತೆ ನಮಗೆ ಗೊತ್ತಿದೆ. ಇವತ್ತು ಇಲ್ಲಿ ಕೂತ್ಕೊಂಡು BSNL ನಾವೆಲ್ಲ ಇಟ್ಕೊಂಡಿದೀವಿ, ಮೊಬೈಲ್ ಯಾರಿಗಾರ ಕಾಲ್ ಮಾಡಿದ್ರೆ ಮಾತಾಡಕ್ ಆಗಲ್ಲ. ಆದ್ರೆ ಆ ತರದ ಆ ಪ್ರಮಾಣದ ನೆಟ್ವರ್ಕ್ ಸಮಸ್ಯೆ ಇದೆ. ಎರಡನೇ ಸಮಸ್ಯೆ ಏನಂದ್ರೆ BLOಗಳು. ಬಹುಶಃ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಲ್ಲಿ SIR ನಡೀತಾ ಇದೆ. ಅಂಗನವಾಡಿ ನೌಕರಿಗೆ SIR ಅಲ್ಲಿ ಇನ್ವಾಲ್ವ್ ಆಗ್ಬೇಕಂತ ಎಲೆಕ್ಷನ್ ಕಮಿಷನ್ ಮೊದಲು ಹೇಳಿಲ್ಲ. ನಮ್ಮ ಡ್ಯೂಟಿ ಇದ್ದದ್ದೇನಂದ್ರೆ ಕೇವಲ ಸೇರ್ಪಡೆ, ತಿದ್ದುಪಡಿ, ಆಮೇಲೆ ಡಿಲೀಟ್, ಈ 3 ಕೆಲಸ ಮಾತ್ರ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಅಂಗನವಾಡಿ ವರ್ಕರ್ಸ್ ಏನ್ ಮಾಡಿದ್ರು, ಫೋರ್ಸಿಬಲಿ ಒಪ್ಸಿದ್ರು, ಇಷ್ಟೇ ಕೆಲಸ ಅಂತೇಳಿ ಓಕೆ ಅಂತೇಳಿ ಶುರು ಮಾಡಿದ ಮೇಲೆ ಮ್ಯಾಪಿಂಗ್ ಬಂತು, ಪ್ರಜನಿ ಅಂತ ಹೇಳಿ ಬಂತು. ಪ್ರಜನಿ ಏನು, ಒಂದು 2002 ನಂತರ ಯಾರು ವೋಟರ್ಸ್ ಇದ್ದಾರೆ ಅವರನ್ನ ಇದ್ರ ಒಳಗಡೆ ತರಬೇಕು ಅನ್ನುವಂಥದ್ದು, ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಅಂತ. ಸೊ ಮೊನ್ನೆ ನಾವು ಎಲೆಕ್ಷನ್ ಕಮಿಷನ್ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗಿದ್ವಿ, ಎಲ್ಲ ಅಂಗನವಾಡಿ ವರ್ಕರ್ಸ್. ಇಡೀ ಭಾರತದಲ್ಲಿ ನಾವು ಒಬ್ಬರೇ ಎಲೆಕ್ಷನ್ ಕಮಿಷನ್ ಮುಂದೆ ಹೋದವರು. ಸೊ ಹೋಗಿದಾಗ ನಮ್ಗೆ 25,000 ಅಂಗನವಾಡಿ ವರ್ಕರ್ಸ್ BLO ಹೋಗಿದ್ದಾರೆ ಸರ್. 25,000. ಇದೇ ನಮ್ಮ ಹಾಸನದಲ್ಲಿ 195, ಒಳೆ ನರಸೀಪುರ ಎಷ್ಟು? 105. ನಿಮ್ದು ಎಷ್ಟು? ಬೇಲೂರು 180. ಅದೇ ಈ ತರ
25 to 30% ಇವರೇ BLO. ಆಯ್ತಾ, ಈಗ BLOಗಳು ಹೋಗ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ನಮಗೆ ಭಾರಿ ಆತಂಕ ಇರೋದು ಆ ವಿಷಯ. ಮನೆ ಸೊಸೆಯನ್ನ ದಾಖಲೆ ಇಲ್ಲ ಅಂತೇಳಿ ಮನೆ ಮೊಮ್ಮಗಳು ಅಂತೇಳಿ ಪ್ರೊಜನಿ ಮಾಡಿ ಕೊಟ್ಬಿಟ್ಟಿದ್ದೀವಿ. 5,04,00,000 ಮತದಾರರಿಗೆ ಮ್ಯಾಪಿಂಗ್ ಆಗಿದೆ. ನಿಮ್ಗೆ ಗೊತ್ತಿದೆ, 5,04,00,000. ಅದರಲ್ಲಿ ಒಂದು ಬೂತ್ಗೆ ಮಿನಿಮಮ್ 10ರಿಂದ 25 ಸೊಸೈಟಿನ ಮೊಮ್ಮಕ್ಕಳು ಅಂತೇಳಿ ಕೊಟ್ಟಿದ್ದೀವಿ. ನಾವು ಎಲೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಇದನ್ನೇ ಬರೆದು ಕೊಟ್ಟಿದ್ದೀವಿ. ಮೀಡಿಯಾಗೂ ಕೂಡ ಇದನ್ನೇ ಬರೆದು ಕೊಟ್ಟಿದ್ದೀವಿ. ಯಾಕಂದ್ರೆ ನಾಳೆ ದಿನ ನಮ್ಮ ವರ್ಕರನ್ನ ನೀವು ಜೈಲಿಗೆ ಹಾಕ್ತೀರಿ. ಆಯ್ತಾ, ಈಗ SIR ಅಲ್ಲಿ ಏನಾದ್ರು ಕೂಡ ಅದು ಕವರ್ ಆಯಿತು ಅಂತ ಹೇಳಿದ್ರೆ ನಮಗೇನು ತೊಂದರೆ ಆಗಲ್ಲ. ಆಗ್ಲಿಲ್ಲ ಅಂತ ಹೇಳಿದ್ರೆ ಫೈನಲ್ ನಮ್ಮ ಮೇಲೆನೆ ಗೂಬೆ ಕೂರಿಸುವಂತ ಒಂದು ಸಂದರ್ಭನೂ ಕೂಡ ಬಂದ್ಬಿಡ್ಬೋದು ಅಂತಕ್ಕಂತ ಒಂದು ರೀತಿಯ ಇದಿದೆ. FRS ಮಾಡಿ ಅಂತ ಹೇಳಿ ಇಲಾಖೆಯವರು ಸರ್ಕಾರ ಹೇಳ್ತದೆ. ಆದ್ರೆ ನಮ್ಗೆ 1ರಿಂದ 5 FRS ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ 1ರಿಂದ 5 ನಮ್ಗೆ ಆಹಾರ ಸಾಮಗ್ರಿಗಳನ್ನೇ ಕಳಿಸೋದಿಲ್ಲ. ಫಲಾನುಭವಿಗಳು ಅವರು ಫೋಟೋ ಕ್ಯಾಪ್ಚರ್ಗೆ ಒಂದ್ಸರಿ ಬರಬೇಕು, ಫುಡ್ ಬಂದಾಗ ತಗೊಂಡೋಗಕ್ ಒಂದ್ಸರಿ ಬರಬೇಕು. ಹಂಗಾಗಿ 2 ಸರಿ ಫಲಾನುಭವಿಗಳು ಎಲ್ಲರೂ ಕೆಲ್ಸಕ್ಕೆ ಹೋಗೋದು ತುರ್ತಿರೋದ್ರಿಂದ 2 ಸರಿ ಬರೋದು ನಮಗೆ ಸಮಸ್ಯೆ ಆಗ್ತದೆ. ಹಂಗಾಗಿ ನಮ್ಗೆ ಸರ್ಕಾರನೂ ಕೂಡ ಅವರು ಆಹಾರ ಧಾನ್ಯಗಳನ್ನ ಕೊಟ್ಟು FRS ಮಾಡಿ ಅವ್ರಿಗೆ ಫುಡ್ ಕೊಟ್ಟಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ನಮ್ಗೆ ಈ ಕೆಲಸ ಮಾಡಕ್ಕೆ 2 ಮೊಬೈಲ್ಗಳು ಬೇಕಾಗಿದೆ. ಯಾಕೆಂದ್ರೆ ಅವ್ರಿಗೆ ವಿಡಿಯೋ ಮಾಡಿಟ್ಕೊಂಡು ನಾವು FRS ನ ಮಾಡೋ ಪರಿಸ್ಥಿತಿಗಳಿದೆ. ಹಾಗಾಗಿ ಕೇಂದ್ರ ಸರ್ಕಾರ ನಮ್ಗೆ 18ರಿಂದ ಇದುವರೆಗೂ ಒಂದು ಬಿಡುಗಾಸನ್ನು ಕೂಡ ಹೆಚ್ಚಳ ಮಾಡಲಿಲ್ಲ. ಆದ್ರೆ ಕೆಲಸಗಳ ಹೊರೆಗಳನ್ನ ತುಂಬಾ ಏರಿಕೆ ಮಾಡ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದೇನು, ಈಗ ಇಷ್ಟು 2018ರಿಂದ ಏನ್ ನಮಗೆ ಕೊಟ್ಟಿಲ್ಲ ಅದನ್ನ ಕನಿಷ್ಠ ಕೂಲಿಯಾಗಿ ಕೊಡಬೇಕು. ಕನಿಷ್ಠ ಕೂಲಿ ಕಾಯ್ದೆ ಅಡಿ ನಮ್ಮನ್ನ ಸೇರಿಸಬೇಕು ಅಂತ ಹೇಳಿ ಕೂಡ ನಾವು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀವಿ. ಅದೇ ರೀತಿ ಲೋಕಲ್ ಆಗಿ ತುಂಬಾ ಸಮಸ್ಯೆಗಳಿದೆ ಅಂಗನವಾಡಿಗಳಲ್ಲಿ ಕೆಲಸ ಮಾಡಕ್ಕೆ. ಈಗ BLO ಕೆಲ್ಸಕ್ಕೆ ಹಾಕಿದ್ದಾರೆ. 1 ತಿಂಗಳು ನಮ್ಮ ಮಕ್ಕಳುಗಳನ್ನ ನಾವು ಮಾತಾಡ್ಸಂಗಿಲ್ಲ, 1 ತಿಂಗಳು ಮಕ್ಕಳನ್ನ ಮಾತಾಡ್ಸಂಗಿಲ್ಲ. BLO ಕೆಲಸ ಮಾಡಕ್ಕಾಗ್ತದೆ. ಅಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ನಾವು ಕೂಡ ನಮ್ಮ ಅಧಿಕಾರಿಗಳಿಗೆ ಅನಾರೋಗ್ಯ ಇರೋರ್ನ ಕೈ ಬಿಡಿ ಅಂತ ಕೇಳಿದ್ರು ಕೂಡ BLO ಇಂದ ಕೈ ಬಿಟ್ಟಿಲ್ಲ. ಲೆಟರ್ ಕೊಟ್ಟರು ಕೂಡ ಕೈ ಬಿಟ್ಟಿಲ್ಲ. ಅವ್ರು ಇವತ್ತು ಎಷ್ಟು ಸಫರ್ ಪಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಆರೋಗ್ಯ ಸರಿ ಇಲ್ಲ ಅಂದಾಗ ಕೆಲಸ ಮಾಡೋದು ಕಷ್ಟ ಅಲ್ಲ. ಹಿಂಗೆ ಆರೋಗ್ಯ ಸರಿ ಇಲ್ದ್ರೂ ಕೂಡ ಇವತ್ತು ಕೆಲಸ ಮಾಡೋಂತ ಪರಿಸ್ಥಿತಿಗಳಿದೆ. ಮತ್ತೀಗ ಸರ್ಕಾರ ನಮ್ಗೆ ಗರ್ಭಿಣಿ ಬಾಣಂತಿಯರಿಗೆ 3ರಿಂದ 6 ವರ್ಷದ ಮಕ್ಕಳಿಗೆ ಮೊಟ್ಟೆಗಳನ್ನ ಕೊಡ್ಬೇಕು ಅಂತ ಹೇಳಿದೆ. ಆದ್ರೆ ಮೊಟ್ಟೆ ಇವತ್ತು 8 ರೂಪಾಯಿ ಆಗಿದೆ. 8 ರೂಪಾಯಿ ಆದ್ರೆ ನಮ್ಮ ಸರ್ಕಾರದ ಹಣ ಕೊಡೋ ಅಂತದ್ದು ನಮ್ಗೆ 6 ರೂಪಾಯಿ ಆಗಿದೆ. ನಾವು ಅಧಿಕಾರಿಗಳನ್ನ ಕೇಳಿದಾಗ ನಮ್ಗೆ ಅದೆಲ್ಲ ಗೊತ್ತಿಲ್ಲ. 25 ಮೊಟ್ಟೆ ಕೊಡಬೇಕು ಅಂತ. ಆದ್ರೆ ನಾವು ತಗೊಳ್ಳೋದು 12,000 ರೂಪಾಯಿ ಗೌರವಧನದಲ್ಲಿ. ಗರ್ಭಿಣಿ ಬಾಣಂತೆ ಒಂದೊಂದ್ ಕಡೆ 70-80 ಗರ್ಭಿಣಿ ಬಾಣಂತಿಯರಿದ್ದಾರೆ. ಅವ್ರಿಗೆ ಎಷ್ಟು ಕೈಯಿಂದ ಹಾಕಿ ನಾವು ಕೊಡಕ್ಕಾಗ್ತದ? ನಾವು ಅದನ್ನ ಬೆಲೆ ಏರಿಕೆನ ಜಾಸ್ತಿ ಮಾಡಿ ಅಂತ ಕೇಳಿದ್ರು ಮಾಡ್ತಾ ಇಲ್ಲ. ಇದರಿಂದನೂ ಕೂಡ ನಾವು ಸಫರ್ ಕೊಡ್ಬೇಕಾಗಿದೆ. ಸೂಪರ್ವೈಸರ್ ಆಗ್ಲಿ ಅಧಿಕಾರಿಗಳಾಗ್ಲಿ 25 ಮೊಟ್ಟೆ ಕೊಡ್ಲೇಬೇಕು ಅಂದ್ರೆ ಈಗಿನ ಮೊಟ್ಟೆ ರೇಟು 8 ರೂಪಾಯಿ ಇದೆ. ಹಾಗಾಗಿ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ನಾವು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಜುಲೈ 10ನೇ ತಾರೀಕು ಕರಾಳ ದಿನ ಅಂತ ಹೇಳಿ ಹೋರಾಟದ ಭಾಗವಾಗಿ DC ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದೀವಿ. ಹಾಗಾಗಿ ನಾವು ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಕೂಡ ಹೋರಾಟ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಅಂಗನವಾಡಿಗಳನ್ನ ಬಂದ್ ಮಾಡಿ ಈ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ಹೇಳಿ, ಮತ್ತು ಬಿಸಿ ಊಟದ್ದು ಕೂಡ ನಾವು ಸ್ಕೀಮ್ ಅಂದಾಗ ಬಿಸಿ ಊಟನ ನಮ್ಮೊಟ್ಟಿಗೆ ಸೇರ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅವ್ರಿಗೂ ಕೂಡ ಶಾಲೆಗಳಲ್ಲಿ ತುಂಬಾ ಕೆಲಸ ಕೊಟ್ಟಿದ್ದಾರೆ. ಈಗ ಅವ್ರು 9 ಗಂಟೆಗೆ ಬರ್ಬೇಕು ಕೆಲ್ಸಕ್ಕೆ. 9 ಗಂಟೆಗೆ ಬಂದ್ರೆ 3 ಗಂಟೆವರೆಗೂ ಅವ್ರಿಗೆ ಕೆಲಸ. ಸರ್ಕಾರ ಏನ್ ಕನ್ಸಿಡರ್ ಮಾಡಿದೆ ಅಂದ್ರೆ ಅವ್ರಿಗೆ 3 ಗಂಟೆ ಕಾಲ ಕೆಲಸ ಮಾತ್ರ ಅಂತ ಹೇಳಿದೆ. ಆದ್ರೆ ಬಿಸಿ ಊಟದವರು ಬೆಳಗ್ಗೆ 9 ಗಂಟೆಗೆ ಬಂದ್ರೆ 3 ಗಂಟೆವರೆಗೂ ಅವ್ರಿಗೆ ಕೆಲಸ ಆಗ್ತದೆ. ಕೇಂದ್ರ ಸರ್ಕಾರ ಇದುವರೆಗೂ ಅವ್ರಿಗೆ ಯಾವ ರೀತಿಯಾದ ಅನುಕೂಲಗಳನ್ನ ಅವರ ಪ್ರೋತ್ಸಾಹವನ್ನು ಹೆಚ್ಚಿಗೆ ಮಾಡಿಲ್ಲ. ಹೆಚ್ಚಿಗೆ ಮಾಡಬೇಕು. ಇಲ್ಲಿದ್ರೆ ನಾವು ಮುಂದಿನ ಹೋರಾಟನ ತೀವ್ರಗೊಳಿಸ್ತೀವಿ ಅಂತ ಒಂದು. ಮತ್ತೆ ಕೆಲವರು ಎಕ್ಸ್ಟ್ರಾ ಕೆಲಸ ಅಂತಂದ್ರೆ ಅವ್ರಿಗೆ ಈಗ ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡೋದ್ರಿಂದ ಆ ಮೊಟ್ಟೆ ಸುರಿಯೋದು ಟೈಮ್ ಹಿಡಿತದೆ ಬೇಯಿಸಿ. ತುಂಬಾ ಈಗ ಕೆಲವು ಕಡೆ 600-700 ಮಕ್ಕಳುಗಳಿದ್ದಾರೆ. 600-700 ಮೊಟ್ಟೆ ಬೇಯಿಸಿ ಸುಲಿಯೋದು ಅಂದ್ರೆ ಅವ್ರು ಸರ್ಕಾರ 30 ಪೈಸೆ ಕೊಡ್ಬೇಕು ಅಂತಿದ್ರೆ ಆ ಶಾಲೆಗಳಲ್ಲಿ ಅವ್ರಿಗೆ ಸುಲಿಯೋದಕ್ಕೆ ಮೊಟ್ಟೆ ಹಣನೂ ಕೂಡ ಕೊಡ್ತಾ ಇಲ್ಲ. ಹೆಚ್ಚುವರಿ ಕೆಲಸ ಮಾಡಿದ್ದಕ್ಕೆ ಅಲ್ಲಿ ಮುಖ್ಯೋಪಾಧ್ಯಾಯರಾಗಲಿ ಯಾವ್ದಾದ್ರು ಅನುದಾನ ಬಂದಂತ ಹಣಗಳನ್ನು ಹೆಚ್ಚಿಗೆ ಕೊಡ್ತಾ ಇಲ್ಲ. ಇರೋಂತ ಕೆಲಸಗಳಲ್ಲೇ ಶಾಲೆಗಳಲ್ಲೂ ಹೆಚ್ಚು ಕೈತೋಟ ಮಾಡಿ ಅಂತಾರೆ. ಕೈತೋಟದ ಕೆಲಸ ಮಾಡಬೇಕು, ತರಕಾರಿ ಬೆಳಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಕೂಡ ಈ 10ನೇ ತಾರೀಕು ನಮ್ಮೊಟ್ಟಿಗೆ ಸ್ಕೀಮ್ ನಮ್ಕೂರು ಬಿಸಿ ಊಟ ಅಂಗನವಾಡಿ 2 ಸೇರಿ ನಾವು ಕರಾಳ ದಿನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಮ್ಮಲ್ಲಿ ಪ್ರಚಾರ ಮಾಡಬೇಕು ಅಂತ